ಮೈಸೂರು. ಒಂದರ್ಥದಲ್ಲಿ ಮೈಸೂರು ಇವತ್ತಿನ ರಾಜಕೀಯ ಅಖಾಡದ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. ಅರಮನೆ ನಗರಿಯಲ್ಲಿ ಆಲ್ರೆಡಿ ಮುಖ್ಯಮಂತ್ರಿಗಳು ರೆಸಾರ್ಟ್ ವಾಸ್ತವ್ಯದಲ್ಲಿದ್ದಾರೆ. 3-4 ದಿನಗಳ ಕಾಲ ಅಲ್ಲೇ ಇದ್ದು ಹಳೆಯ ಮೈಸೂರು ಕಬ್ಜಾಗೆ ತಂತ್ರಗಾರಿಕೆಯನ್ನ ರಚಿಸುತ್ತಿದ್ದಾರೆ. ಅವರಿಗೆ ಇವತ್ತು ಡಿಸಿಎಂ, ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಅವರು ಸಾಥ್ ನೀಡ್ತಿದ್ದಾರೆ. ಇತ್ತ ಮೈಸೂರು ವಲಯದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ನಡೆಸೋ ಸಲುವಾಗಿ ಕುಮಾರಸ್ವಾಮಿ ಅವರು ಕೂಡ ಮೈಸೂರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಇತ್ತ ವಿಜಯೇಂದ್ರ ಅವರು ಕೂಡ ಮೈಸೂರಿನಲ್ಲಿ ಇರ್ತಾರೆ. ಹಾಗಾಗಿ ಇವತ್ತಿನ ರಾಜಕೀಯ ವಿದ್ಯಮಾನಗಳ ಪೊಲಿಟಿಕಲ್ ಪವರ್ ಸೆಂಟರ್ ಆಗಿದೆ ಅರಮನೆ ನಗರಿ. ಮೈತ್ರಿ ಪಡೆಗೆ ಸದ್ಯಕ್ಕೆ ಮುಖ್ಯಮಂತ್ರಿಗಳ ತವರೇ ಟಾರ್ಗೆಟ್ ಆಗಿದೆ. ಮೈತ್ರಿ ಆಟಕ್ಕೆ ಸಿಎಂ ಸಿದ್ದರಾಮಯ್ಯ ರೆಸಾರ್ಟ್ ಪಾಲಿಟಿಕ್ಸ್ ನ ಕೌಂಟರ್ ಆಪರೇಷನ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಅರಮನೆ ನಗರಿಯಲ್ಲಿ ಕಾಂಗ್ರೆಸ್ನಿಂದ ಆಪರೇಷನ್ ಅಸ್ತ್ರ ಹೇಗಾದ್ರೂ ಮಾಡಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತ ಸಿದ್ದರಾಮಯ್ಯ ಅರಮನೆ ನಗರಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಒಂದು ಲೆಕ್ಕಾಚಾರವನ್ನ ಮಾಡಿಕೊಂಡಿದ್ರು. ಆ ನಿಟ್ಟಿನಲ್ಲೇ ಕಾರ್ಯತಂತ್ರವೂ ಕೂಡ ನಡೀತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್, ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸಾಲು ಸಾಲು ಬಿಜೆಪಿ ಜೆಡಿಎಸ್ ನಾಯಕರು, ಕಾಂಗ್ರೆಸ್ ನಾಯಕರು ಇಲ್ಲಿ ಸೇರ್ಪಡೆ ವಿಚಾರ 11 ಗಂಟೆಗೆ ನಡೆಯುತ್ತೆ. ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. 4 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗ್ತಾರೆ. ಬಿಜೆಪಿ ಮತ್ತೆ ಜೆಡಿಎಸ್ನ ಕೆಲ ನಾಯಕರು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಆ ಮೂಲಕ ಮೈಸೂರಿನಲ್ಲಿ ಎಲ್ಲ ಬಿಜೆಪಿಯ ಲೆಕ್ಕಾಚಾರವನ್ನ ಉಲ್ಟಾ ಪಲ್ಟಾ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ರೆಡಿ ಆಗಿದ್ದಾರೆ. ಆ ಕಾರಣದಿಂದ ಕೆಲವರನ್ನ ಪಕ್ಷಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಒಬ್ಬರು ಸದಾನಂದ ಅವರನ್ನ ಮನವೊಲಿಸುವಲ್ಲಿ ಬಹುತೇಕ ಬಿಜೆಪಿ ಯಶಸ್ವಿ ಆಗಿದೆ. ಈಗ 4 ಕರ್ಕೊಂಡು ಬರ್ತಾ ಇರೋದು ಅವರು ನೇರವಾಗಿ ಚುನಾವಣಾ ಅಖಾಡಕ್ಕೆ ಇಳಿದು ಪ್ರತಿಸ್ಪರ್ಧೆಯನ್ನ ನೀಡುವಂತಹ ಕ್ಯಾಂಡಿಡೇಟ್ಗಳಲ್ಲ. ಹಾಗಾದ್ರೆ ಯಾಕೆ ಈ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಮೈಸೂರಿನಲ್ಲಿ ಬೇಕಿತ್ತ ಆಪರೇಷನ್ ಹಸ್ತ? ಏನ್ ಪ್ರಯೋಜನ ಇದರಿಂದ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ನೆನ್ನೆ ಅದಕ್ಕೆ ರಾಜಕೀಯ ವಿಶ್ಲೇಷಕರೊಬ್ರು ಮಾತನಾಡುವಾಗ ಹೇಳ್ತಾ ಇದ್ರು, ನೋಡಿ ಇದು ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡೋದು. ದೊಡ್ಡದಾಗಿ ದೋಸ್ತಿ ಮಾಡ್ಕೊಂಡಿದ್ದಾರಪ್ಪ, ಒಕ್ಕಲಿಗ ಅಸ್ಮಿತೆಯ ಪ್ರತಿಬಿಂಬ ಆಗಿರ್ತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಬಿಜೆಪಿ ಕೂಡ ಇದೆ. ಹಾಗಾಗಿ ಒಂದು ಗಟ್ಟಿಯಾದ ಹೋರಾಟ ಮೈತ್ರಿ ಪಕ್ಷದಿಂದ ಆಗ್ತಿದೆ ಅನ್ನೋದು ಒಂದು ಅಜೆಂಡಾ ಏನ್ ಸೆಟ್ ಆಗಿದೆ. ಅದನ್ನ ಬ್ರೇಕ್ ಮಾಡೋದು ಹೇಗೆ? ಇಲ್ಲ, ಏನೇ ಮೈತ್ರಿ ಆಗಿದ್ರೂ ಕೂಡ ಒಕ್ಕಲಿಗರ ಐಕಾನ್ ಅನ್ನಿಸ್ಕೊಳ್ಳುವ ದೇವೇಗೌಡರ ಪಕ್ಷ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು ಕೂಡ ಬಿಜೆಪಿಯಿಂದಾನೇ ನಮಗ್ ಬರ್ತಾ ಇದ್ದಾರೆ. ಅಲ್ಲಿನ ಸೆಕೆಂಡ್ ಥರ್ಡ್ ಲೆವೆಲ್ ಲೀಡರ್ಗಳು ಒಳಗಿರುವ ಅಸಮಾಧಾನದಿಂದಾಗಿ ಕಾಂಗ್ರೆಸ್ ಸೇರ್ಪಡೆಗೊಳ್ತಿದ್ದಾರೆ. ಇದು ಮೈತ್ರಿಯ ಅಸಲಿಯತ್ತು. ಲಾಭ ಆಗುತ್ತೆ ಅಲ್ಲ, ಒಂದ್ ರೀತಿಯ ಏನದು ಇಮೋಷನಲ್ ಗೇಮ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಪ್ರಯತ್ನಗಳು ಅಂತ ಹೇಳಿ. ಹಾಗೆ ರಾಜಕೀಯದಲ್ಲಿ ಇದಮ್ಮಿತ್ತಂ ಇದಿಷ್ಟೇ ಅಂತ ಹೇಳಿ ಕೂಡ ಕಷ್ಟ ಸಾಧ್ಯ. ನಮಗ್ ಬಂದಿರೋ ಮಾಹಿತಿಯನ್ನ ವೀಕ್ಷಕರ ಮುಂದಿಡ್ತಾ ಇದೀವಿ. ಆದ್ರೆ ಪವರ್ ಸೆಂಟರ್ ಅಂತೂ ಆಗಿರೋದು ನಿಶ್ಚಿತ ಇವತ್ತು. ಯಾಕಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ 2-3 ಕ್ಷೇತ್ರಗಳು ಬಂದ್ರು ಕೂಡ ಲೋಕಸಭಾ ವ್ಯಾಪ್ತಿಯಲ್ಲಿ ನಾವು ಗಮನದಲ್ಲಿ ಇಟ್ಕೊಂಡು ಈ ಒಕ್ಕಲಿಗ ಓಟ್ಗಳು ಕಳೆದ ಬಾರಿ ಕೂಡ ರಂಜಿತ್ ನಾವು ಗಮನಿಸಿದ್ವಿ. ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೇಳಿದ ಕಾರಣಕ್ಕೆ ಒಂದಷ್ಟು ಓಟ್ಗಳು ಸಾಂಪ್ರದಾಯಿಕವಾಗಿ ಜೆಡಿಎಸ್ ನ ಓಟ್ಗಳೇನಿತ್ತು ಅದು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ ಅನ್ನೋ ಮಾತಿತ್ತು. ಅದನ್ನ ವಾಪಸ್ ಪಡೆಯೋ ಪ್ರಯತ್ನ ಆಗ್ತಾ ಇದೆ. ಕೇವಲ ಇದೊಂದು ಮಾತ್ರ ಅಲ್ಲ, ಪ್ರತಿಷ್ಠೆ ಕೂಡ ಮುಖ್ಯಮಂತ್ರಿಗಳ ಪಾಲಿಗೆ ಇದೊಂಥರ ಡೂ ಆರ್ ಡೈ ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಜಿಲ್ಲೆಯಲ್ಲೇ ಸೋತ್ ಬಿಟ್ರೆ ಹೆಂಗೆ ಅಂತ ಕಷ್ಟ ಅಂತ ಮಗನನ್ ಕಣಕ್ ಇಳಿಸಿಲ್ಲ, ಗ್ರೌಂಡ್ ಅಷ್ಟು ಫೇವರಬಲ್ ಆಗಿಲ್ಲ ಅನ್ನೋ ಮೆಸೇಜ್ ಅವ್ರಿಗೆ ಸಿಕ್ತಂತೆ ಮಗನನ್ ಕಣಕ್ ಇಳಿಸ್ಲಿಕ್ಕೆ. ಬಟ್ ಸ್ಟಿಲ್ ನಾನು ಹೋಲ್ಡ್ ಇದೆ ಇನ್ನು ಕೂಡ ಅಲ್ಲಿ ಅನ್ನೋ ರೀತಿಯ ಒಂದು ಚಿತ್ರಣವನ್ನ ಕಟ್ಕೊಡ್ಬೇಕು ಮುಖ್ಯಮಂತ್ರಿಗಳು ಕೂಡ. ಕರೆಕ್ಟ್. ಹಾಗಾದ್ರೆ ಹೇಗಿದೆ ಹಾಗಾದ್ರೆ ಇವತ್ತು ಈ ಪವರ್ ಸೆಂಟರ್ ಮೈಸೂರು ಇವತ್ತು ಯಾವ ರೀತಿ ರಂಗು ಪಡ್ಕೊಳ್ಳುತ್ತೆ? ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಎಷ್ಟು ಗಂಟೆಗೆ ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ? ಇವತ್ತು ಏನೇನ್ ನಡೆಯುತ್ತೆ ಕ್ಷೇತ್ರದಲ್ಲಿ? ಹೆಚ್ಚಿನ ವಿವರ ಏನೆಲ್ಲ ಇದೆ? ಇಲ್ಲ ವಿನೋದ್, ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಇವತ್ತು? 4 ಜನ ಘಟಾನುಘಟಿಗಳು ಎಲ್ಲೆಲ್ಲಿ ಹೋಗ್ತೀರಿ, ಏನೇನ್ ಕವರ್ ಮಾಡ್ತೀರಿ? ನಿಮ್ಗೂ ಕೂಡ ಪ್ರೆಷರೇ ಇವತ್ತು ಅಂತ. ಸ್ಮಿತಾ, ಬಹಳ ಪ್ರಮುಖವಾಗಿ ಮೈಸೂರು ಇವತ್ತು ರಾಜಕೀಯದ ಪವರ್ ಆಫ್ ಸೆಂಟರ್ ಆಗಿದೆ. 3 ರಾಜಕೀಯ ಪಕ್ಷದ ಮುಖಂಡರುಗಳು ಇವತ್ತು ಮೈಸೂರಿಗೆ ಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಸಿಎಂ ಅವರು ಕಳೆದ 3 ದಿನಗಳಿಂದಲೂ ಕೂಡ ಮೈಸೂರಿನ ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ರೆಸಾರ್ಟ್ನಲ್ಲಿ ಕುಳಿತು ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ. ಅದರ ಒಂದು ಹಸ್ತಕ್ಕೆ ಇದಾಗಿ ಈಗಾಗಲೇ ಕೆಆ ಕ್ಷೇತ್ರದ ರಾಜೀವ್ ಅವರು ಇರ್ಬೋದು, ಜೊತೆಗೆ ಬಿಜೆಪಿಯ ಸದಾನಂದ್ ಅವರು ಈಗಾಗಲೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇರೋ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ರಾಜೀವ್ ಅವರು ಮಾತ್ರ ಸೇರ್ಪಡೆ ಆಗ್ತಾ ಇದ್ದಾರೆ. ಸದಾನಂದ್ ಅವರ ಮನವೊಲಿಸುವಲ್ಲಿ
BY ವಿಜೇಂದ್ರ ಅವರು ಯಶಸ್ವಿಯಾಗಿದ್ದಾರೆ. ಇಲ್ಲಿ ರಾತ್ರಿ ಮೈಸೂರಿಗೆ ಭೇಟಿ ಕೊಟ್ಟಂತಹ ವಿಜೇಂದ್ರ ಅವರು ಸದಾನಂದ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಚಾಮರಾಜನಗರ ಲೋಕಸಭಾ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಬಿಜೆಪಿಗೆ ಒಂದಷ್ಟು ವೋಟ್ಗಳೆಲ್ಲ ಬಿಜೆಪಿಲಿ ಉಳಿಯುವಂತೆ ಮಾಡಿದೆ. ಯಾಕಂದ್ರೆ ಲಿಂಗಾಯತ ಪ್ರಬಲ ಮುಖಂಡರಾಗಿರುವಂತಹ ಸದಾನಂದ ಅವರು ಒಂದು ವೇಳೆ ಪಕ್ಷ ಬಿಟ್ಟಿದ್ದಲ್ಲಿ ಸಾಕಷ್ಟು ಹೊಡೆತಂತೂ ಬೀಳ್ತಾ ಇತ್ತು. ಇಲ್ಲಿ ಉಳಿದಂತೆ 11 ಗಂಟೆಗೆ ಭೂತಾಳೆ ಮೈದಾನದಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ. ಆಪರೇಷನ್ ಹಸ್ತ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ HV ರಾಜು ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಜೊತೆಗೆ ಹಲವು ಕಾಂಗ್ರೆಸ್ನ ಹಲವು ಬಿಜೆಪಿ ಮತ್ತು JDS ನ ಮುಖಂಡರು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಇಲ್ಲಿ ಉಳಿದಂತೆ ಮಧ್ಯಾಹ್ನ 3 ಗಂಟೆಗೆ DK ಶಿವಕುಮಾರ್ ಅವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಯದುವೀರ್ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರವನ್ನು ಬಳಸಿದೆ. ಇದಕ್ಕೆ ಈಗಾಗಲೇ ಒಕ್ಕಲಿಗ ಮತವನ್ನ ಕಾಂಗ್ರೆಸ್ಸಲ್ಲೇ ಉಳಿಯುವಂತೆ ಮಾಡೋದಕ್ಕೆ ಈಗಾಗಲೇ DK ಶಿವಕುಮಾರ್ ಕೂಡ ಮೈಸೂರಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ 4 ವಿಧಾನಸಭಾ ಕ್ಷೇತ್ರಗಳ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಚಾಮರಾಜ, ಕೃಷ್ಣರಾಜ ಮತ್ತು ನರಸಿಂಹರಾಜ ಮತ್ತು ಚಾಮುಂಡಿ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಯದುವೀರ್ ವಿರುದ್ಧವಾಗಿ ಯಾವ ರೀತಿಯಾಗಿ ಚುನಾವಣೆ ಮಾಡಬೇಕು ಅಂತೇಳಿ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಡೋದಕ್ಕೆ ಈ ಒಂದು ಸಮಾವೇಶ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಈ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಇರ್ತಾರೆ, ಜೊತೆಗೆ DK ಶಿವಕುಮಾರ್ ಕೂಡ ಇರ್ತಾರೆ. ಇದನ್ನು ಹೊರತುಪಡಿಸಿದರೆ ಸಾಕಷ್ಟು ಹೈಲೈಟ್ ಅಂತಂದರೆ ಇವತ್ತಿನಿಂದ ಅಧಿಕೃತವಾಗಿ ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿ ಚುನಾವಣಾ ಪ್ರಚಾರಕ್ಕೆ ಇಳಿತಾ ಇದೆ. CM ತವರು ಜಿಲ್ಲೆಯಿಂದಲೇ ಈ ಒಂದು ಸಂದೇಶವನ್ನು ಕೊಡೋದಕ್ಕೆ ಸಂಜೆ 4 ಗಂಟೆಗೆ HD ಕುಮಾರಸ್ವಾಮಿ ಅವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ BY ವಿಜೇಂದ್ರ ಅವರು ಕೂಡ ಮೈಸೂರಿಗೆ ಬಂದಿರುವಂಥದ್ದು. ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ.